ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊಪ್ಪುಗಳಲ್ಲೇ ಅತ್ಯಂತ ಆರೋಗ್ಯಕ್ಕೆ ಲಾಭದಾಯಕವಾಗಿರುವ ಸೊಪ್ಪು ಅಂದ್ರೆ ಅದು ನುಗ್ಗೆ ಸೊಪ್ಪು. ವಿಟಮಿನ್ ಎ, ಸಿ, ಇ ಹಾಗೇನೆ ಐರನ್, ಕ್ಯಾಲ್ಸಿಯಂ, ಫೈಬರ್ ಹೊಂದಿರುವ ಅತ್ಯಂತ ಪೌಷ್ಟಿಕ ಆಹಾರ ಅಂತಾನೆ ಹೇಳ್ಬೋದು. ಮೊದಲಿಗೆ ಒಂದ್ ಕಟ್ಟಷ್ಟು ಸೊಪ್ಪನ್ನ ಬಿಡಿಸ್ಕೊಂಡು ದಪ್ಪ ತಳ ಇರುವಂತ ಪಾತ್ರೆಯಲ್ಲಿ ಸಣ್ಣ ಉರಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೋರು ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಈ ತರ ನೋಡಿ ನೀಟಾಗಿ ಡ್ರೈ ಆಗ್ಬೇಕು. ಈ ತರ ಕೈಯಲ್ಲಿ ಇಸ್ಕಿದ್ರೆ ಪುಡಿ ಪುಡಿ ಆಗ್ಬಿಡ್ಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅರ್ಧ ಬಟ್ಲಷ್ಟು ಕೊಬ್ಬರಿ ಪುಡಿನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ ನಲ್ಲಿ ಹುರಿದಿಟ್ಟಿರುವಂತ ಬೇಳೆ ಹಾಗೂ ಹುಣಸೆ ಹಣ್ಣನ್ನ ಮೊದಲಿಗೆ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ನಂತರ ಅದಕ್ಕೆ ಡ್ರೈ ರೋಸ್ಟ್ ಮಾಡಿರೋ ಅಂತ ನುಗ್ಗೆ ಸೊಪ್ಪು, ಕೊಬ್ಬರಿ ಪುಡಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಹಾಗೆ ಖಾರದ ಪುಡಿ ಹಾಕೊಂಡು 2 ನಿಮಿಷ ಮಿಕ್ಸಿನ ರನ್ ಮಾಡ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ನಾವು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಡ್ರೈ ರೋಸ್ಟ್ ಮಾಡೋದ್ರಿಂದ 1 ತಿಂಗಳಾದ್ರೂ ಕೂಡ ಕೆಡೋದಿಲ್ಲ. ನಿಮ್ಮ ಮಕ್ಳೇನಾದ್ರೂ ಹೊರಗಡೆ ಓದ್ತಾ ಇದ್ದಾರೆ, ಮನೆ ಊಟ ಮಿಸ್ ಮಾಡ್ಕೊಂತಿದ್ದಾರೆ ಅನ್ನೋರಿಗೆ ಈ ಚಟ್ನಿ ಪುಡಿ ಮಾಡಿ ಅವರಿಗೆ ಕಳಿಸಿ. ಈ ಚಟ್ನಿ ಪುಡಿ ಅಂತೂ ಅನ್ನಕ್ಕಾಗ್ಬೋದು, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.